ಈ ಸತಿ ನಾನು ಈ ದಾವಡಿಲ್ ಪಾರಿವಾಳ ಅರ್ಸ್ಲಾ. ಕಲ್ಕಿ, ನನಗೆ ಮನೆ ದೇವ್ರು ಹೇಗೋ ಪಾರಿವಾಳದ ದಾವಡಿನೂ ಹಾಗೇನೆ. ಈ ಆಟ ನೆನ್ನೆ ಮೊನ್ನೆದಲ್ಲ, ತಲತಲಾಂತರದಿಂದ ಬಂದದ್ದು. ಸಾಮಾನ್ಯವಾಗಿ ರಾಜರುಗಳ ಕಾಲದಲ್ಲಿ ಸಂದೇಶನ ರವಾನಿಸೋದಕ್ಕೆ ಪಾರಿವಾಳಗಳನ್ನ ಬಳಸ್ತಾ ಇದ್ರು. ಈ ರೀತಿ ಯುದ್ಧದ ಸಂದೇಶಗಳನ್ನ ರವಾನಿಸುವ ಸಂದರ್ಭದಲ್ಲಿ ಪಾರಿವಾಳಗಳು ವಿರಾಮ ತಗೊಳ್ಳೋ ವೇಳೆಯನ್ನ ನೋಡಿಕೊಂಡು ಗೂಢಾಚಾರಿಗಳು ಪಾರಿವಾಳಗಳನ್ನ ಹೊಡೆದು ಸಂದೇಶವನ್ನ ಕದೀತಿದ್ರು. ಇದು ಬೇರೆ ರಾಜ್ಯದ ರಾಜರುಗಳಿಗೆ ತಲೆನೋವಾಗಿ ಪರಿಣಮಿಸಿತು. ಆಗ ಆಗಿನ ರಾಜರು ಯಾವ ಪಾರಿವಾಳ ವಿರಮಿಸದೆ ಹೆಚ್ಚು ಹೊತ್ತು ಆಕಾಶದಲ್ಲಿ ಹಾರಾಡುತ್ತೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ಕಪೋತ ಸ್ಪರ್ಧೆಯನ್ನ ಏರ್ಪಡಿಸಿದ್ರು. ಅಲ್ಲಿ ಶೋಕ್ದಾರ್ ಹುಟ್ಕೊಂಡ. ಮುಂದೆ ಇದೇ ಆಟ ಹಲವು ರಾಜಮನೆತನಗಳಿಗೆ ಪ್ರತಿಷ್ಠೆಯ ಕಣವಾಯಿತು. ಅದೇ ಪ್ರತಿಷ್ಠೆಯ ದ್ವೇಷಕ್ಕೂ ತಿರುಗಿ ರಕ್ತಪಾತಕ್ಕೆ ಎಡೆ ಮಾಡಿಕೊಡ್ತು. ಹೀಗೆ ಕಾಲ ಕಳೀತಾ ಕಳೀತಾ ಆಟದಲ್ಲಿ ಬೇಕಾದಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡು ಕಪೋತ ಸ್ಪರ್ಧೆ ಇವತ್ತು ಪ್ರಚಲಿತದಲ್ಲಿದೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಕಲ್ಕಿ, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲೂ ಈ ಕಪೋತ ಸ್ಪರ್ಧೆ ನಡೆಯುತ್ತೆ. ನಿಮ್ಗೆ ಇಷ್ಟೊಂದು ಇತಿಹಾಸ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಇಷ್ಟು ದಿನ ನಾನು ಬರೀ ಶೋಕ್ದಾರ್ ಆಗ್ಬೇಕು ಅನ್ಕೊಂಡಿದ್ದೆ. ಇನ್ಮೇಲೆ ನಂಬರ್ 1 ಶೋಕ್ದಾರ್ ಆಗ್ಬೇಕು.